ಜಿಲ್ಲಾ ವರದಿ. ವಜ್ರಬಂಡಿ ಗ್ರಾಮದಲ್ಲಿ ಶ್ರೇಯಾ ಸ್ಟೋನ್ ಕ್ರಷರ್ನಲ್ಲಿ ಕಲ್ಲು ಬ್ಲಾಸ್ಟಿಂಗ್ ಮಾಡುವಾಗ ಕಲ್ಲುಗಳು ಸ್ಫೋಟಗೊಂಡಿವೆ. ಯಾವುದೇ ರೀತಿಯೂ ಯಾರಿಗೂ ಪ್ರಾಣಹಾನಿಯಾಗಿಲ್ಲ. ಆದರೂ ಕೂಡ ರಾಜಕೀಯ ದುರುದ್ದೇಶದಿಂದ ಕಂಪನಿಯ ಮಾಲೀಕನಾದ ನನ್ನ ಮಗ ಅರವಿಂದ ಗೌಡ ಪಾಟೀಲ್ ಹಾಗೂ ಗಣಿಗಾರಿಕೆಯಲ್ಲಿ ಪಾಲುದಾರರಾದ ಬಸವರಾಜ ಕಜ್ಜಿ, ಹುಲ್ಲಪ್ಪ ಉಪ್ಪಾರ, ಕೆಲಸಗಾರರಾದಂಥ ಶರಣಪ್ಪ ಮದ್ಲೂರ, ಬಸವರಾಜ ಉಪ್ಪಾರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ. ಇದಕ್ಕೆ ಹಾಲಿ ಶಾಸಕರೇ ಕಾರಣೀಕರ್ತರು ಅಂತ ಮಾಜಿ ಶಾಸಕ ಶಿವಶರಣಪ್ಪಗೌಡ ಪಾಟೀಲ್ ಆರೋಪಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕ ಮುತ್ತಣ್ಣ ವಡ್ಡರ ಅವರಿಂದ ಜಾತಿ ನಿಂದನೆ ಕೇಸ್ ದಾಖಲಿಸಿದ್ದಾರೆ. ಕ್ಷೇತ್ರದಲ್ಲಿ ನನ್ನ ಮಗನ ಬೆಳವಣಿಗೆ ಕಂಡು ಸಹಿಸದೆ ರಾಯರೆಡ್ಡಿ ಅವರು ಕೇಸ್ ದಾಖಲಿಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಶಾಸಕರು ವಿರುದ್ಧ ಯಾರು ಎದುರಾಳಿಯಾಗಿ ಸ್ಪರ್ಧೆ ಮಾಡಬಾರದು, ಬೇರೆ ಯಾರೂ ಶಾಸಕರಾಗಬಾರದು, ರಾಯರೆಡ್ಡಿ ಅವರೇ ಶಾಸಕರಾಗಿರಬೇಕು ಎಂಬ ದುರಾಸೆ ದುರಂಕಾರ ಬಸವರಾಜ ರಾಯರೆಡ್ಡಿ ಅವರದ್ದಾಗಿದೆ. ಇನ್ನು ತಾಲೂಕಿನಾದ್ಯಂತ ವಿಂಡ್ ಪವರ್ ಕಂಪನಿಯವರು ರೈತರಿಂದ ಜಮೀನು ಖರೀದಿ ಮಾಡಲು ಮುಂದೆ ಬಂದಾಗ ಅತ್ಯವಶ್ಯ ಪರವಾನಗಿ ಪಡೆಯುವ ಮೊದಲು ಕ್ಷೇತ್ರದ ಶಾಸಕರಿಗೆ ಹಣ ತಲುಪಿದಾಗಲೇ ತಹಶೀಲ್ದಾರರು ಪರವಾನಗಿ ನೀಡುತ್ತಾರೆ. ನೋಂದಣಿ ಇಲಾಖೆಯವರು ಕಂಪನಿಗಳ ಹೆಸರಿಗೆ ಭೂಮಿ ನೋಂದಣಿ ಮಾಡಿಸಲು ಅವಕಾಶ ನೀಡುತ್ತಾರೆ. ತಹಶೀಲ್ದಾರರು, ಉಪನೋಂದಣಿ ಅಧಿಕಾರಿಗಳು ಯಾವ ಅಧಿಕಾರಿಗಳು ಎಷ್ಟು ಹಣ ಪಡೆದಿದ್ದಾರೆ ಅನ್ನೋದನ್ನ ದಾಖಲೆ ಸಮೇತ ಬಿಡುಗಡೆ ಮಾಡುವುದಾಗಿ ಮಾಜಿ ಶಾಸಕ ಶಿವಶರಣಪ್ಪಗೌಡ ಪಾಟೀಲ್ ಹಾಲಿ ಶಾಸಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಇನ್ನು ತಾಲೂಕಿನಲ್ಲಿ ಭ್ರಷ್ಟಾಚಾರ ಮುನ್ನುಡಿ ಬರೆಯುವಲ್ಲಿ ಬಸವರಾಜ ರಾಯರೆಡ್ಡಿ ಅವರು, ಅವರ ಸಹೋದರರು ಹಾಗೂ ಅವರ ದಳ್ಳಾಳಿಯಾದ ಎಸ್ಆರ್ ನವಲಿ ಹಿರೇಮಠ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನವನ್ನ ಪಡೆದಿದ್ದಾರೆ. ಎಸ್ಆರ್ ನವಲಿ ಹಿರೇಮಠ ಅವರು ನಾನು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರು ಏನೂ ಇಲ್ಲದೆ ಅಲ್ದಾಡ್ತಾ ಇದ್ರು. ಇಂದು ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯರಾಗಿದ್ದಾರೆ. ಅದು ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ಪ್ರಶ್ನಿಸಿದ್ರು. ತಾಲೂಕಿನಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಸಿಸಿ ರಸ್ತೆ ಹಾಗೂ ಡಾಂಬರೀಕರಣಕ್ಕೆ ಅವರ ಕ್ರಷರ್ನಿಂದ ಏನೂ ತೆಗೆದುಕೊಳ್ಬಾರ್ದು, ನಮ್ಮ ಕ್ರಷರ್ಗಳಿಂದಲೇ ಖರೀದಿ ಮಾಡಬೇಕು ಅಂತ ಶಾಸಕ ಸಹೋದರರು ಹೇಳ್ತಾರೆ. ಅವರಿಂದ ಏನಾದರೂ ಖರೀದಿ ಮಾಡಿದ್ರೆ ಗುತ್ತಿಗೆದಾರರಿಗೆ ಬಿಲ್ಲು ಮಾಡಿಕೊಡುವುದಿಲ್ಲವೆಂದು ಬೆದರಿಸ್ತಾರೆ. ಗುತ್ತಿಗೆದಾರರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ನಮ್ಮ ಕಾರ್ಮಿಕ ಮುತ್ತಣ್ಣ ವಡ್ಡರ ಕೇಸು ದಾಖಲಿಸಲು ಹಿಂದೇಟು ಹಾಕಿದ್ರು. ಅವರನ್ನ ಸುಮ್ಮನೆ ಬಿಡದೆ ಅವನಿಗೆ ಬಲವಂತವಾಗಿ ಕರೆದುಕೊಂಡು ಹೋಗಿ ಜಾತಿ ನಿಂದನೆ ಕೇಸ್ ಹಾಕಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಲಿ ಶಾಸಕ ಹಾಗೂ ಅವರ ದಲ್ಲಾಳಿಗಳ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡುವೆ ಅಂತ ಹೇಳಿದರು. ಇದಕ್ಕೆ ಮೂಲ ಕಾರಣ ಅಂದರೆ ಬಸವರಾಜ ರಾಯರೆಡ್ಡಿ ಅವರು, ಸನ್ಮಾನ್ಯ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು, ಇವರ ಮಿತಿ ಮೀರಿದ ದೌರ್ಜನ್ಯ, ದುರಾಸೆ, ರಾಜಕೀಯವಾಗಿ ಮುಂದೆ ತಮ್ಮೆಲ್ಲರ ಹಾಗೂ ಜನರ ಆಶೀರ್ವಾದದಿಂದ ಮುಂದೆ ಬರುತ್ತಿರುವಂತಹ ನನ್ನ ಮಗ ಚಿರಂಜೀವಿ ಅರವಿಂದ್ ಪಾಟೀಲ್, BJP ಜಿಲ್ಲಾ ಉಪಾಧ್ಯಕ್ಷರು, ಇವರನ್ನು ರಾಜಕೀಯವಾಗಿ ಹತ್ತಿರಬೇಕು ಅನ್ನುವಂತಹ ಒಂದು ದುರುದ್ದೇಶದಿಂದ ರಾಯರೆಡ್ಡಿಯವರು ಮತ್ತೊಮ್ಮೆ ತಮ್ಮ ದೌರ್ಜನ್ಯದ ಪ್ರಹಸನವನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ಉದ್ದೇಶ ಅವರನ್ನು ಬಿಟ್ಟು ಬೇರೆ ಯಾರೂ ಈ ತಾಲೂಕಿನಲ್ಲಿ ಶಾಸಕರಾಗಬಾರದು ಹಾಗೂ ಅವರಿಗೆ ಪ್ರತಿಸ್ಪರ್ಧಿ ಇರಬಾರದು. ನಾನು ಶಾಸಕನಾಗಿದ್ದೆ ಹಾಗೂ ಹಟ್ಟಿ ಚಿನ್ನದ ಗಣಿಯ ಪ್ರಥಮ ಅಧ್ಯಕ್ಷನಾಗಿದ್ದೆ, ತಾಲೂಕು ಬೋರ್ಡ್ ಅಧ್ಯಕ್ಷನಾಗಿದ್ದೆ. ಒಂದು ಕಾಲಕ್ಕೆ MLA ಅವರಿಗಿಂತ ತಾಲೂಕು ಬೋರ್ಡ್ ಅಧ್ಯಕ್ಷರ ಒಂದು ಅಧಿಕಾರ ಮತ್ತು ಸಾರ್ವಜನಿಕ ರಂಗದಲ್ಲಿ ಸೇವೆಯನ್ನು ಮಾಡುವಂಥ ಅವಕಾಶಗಳು ಬಹಳ ಇರ್ತದೆ. ಆ ಹಿನ್ನೆಲೆಯಿಂದ ಮತ್ತೊಮ್ಮೆ ಇವರ ಮಗ ರಾಜಕೀಯವಾಗಿ ಪ್ರಬುದ್ಧನಾಗುತ್ತಾ ಇದ್ದಾನೆ ಎನ್ನುವಂಥ ಒಂದು ದುರುದ್ದೇಶದಿಂದ ಸನ್ಮಾನ್ಯ ರಾಯರೆಡ್ಡಿಯವರು, ಅವರ ತಮ್ಮ, ಅವರ ಸಹೋದರ, ಇಬ್ಬರು ಸಹೋದರ ಕಾಣಿಸ್ತದೆ, ಮಲ್ಲಪ್ಪ ಮತ್ತು ವಿರೂಪಾಕ್ಷಪ್ಪ ಅವರು ಹಾಗೂ ಅವರ ರಾಜಕೀಯವಾಗಿ ಅಷ್ಟೇ ಅಲ್ಲ ಆರ್ಥಿಕವಾಗಿ ಅವರ ದಲ್ಲಾಳಿ, ಈ ವರ್ಡ್ ಒಟ್ಟು ಹಾಕ್ರಿ, ದಲ್ಲಾಳಿ ನಗುಲಿ ಹಿರೇಮಠ, SR ನಗುಲಿ ಹಿರೇಮಠ. ಒಂದು ಕಾಲಕ್ಕೆ ಇಲ್ಲಿ ನಾನು ತಾಲೂಕು ಬೋರ್ಡ್ ಪ್ರೆಸಿಡೆಂಟನಾದಾಗ ಏನೂ ಇಲ್ಲ, ಈಗ ಸಾವಿರಾರು ಕೋಟಿ ರೂಪಾಯಿನ ಗಳಿಸಿದ್ದಾರೆ. ಅವರ ಒಂದು ಪ್ರೇರಣೆ ಮೇರೆಗೆ ಇವತ್ತು ಮಾನ್ಯ ರಾಯರೆಡ್ಡಿಯವರು, ಅವರ ಸಹೋದರ ಮತ್ತು SR ನಗುಲಿ ಹಿರೇಮಠ ಏನೊಂದು 100 ಕೋಟಿ ಗಳಿಸಿದ್ದಾರೆ ಕಾಂಟ್ರಾಕ್ಟರು. ಅವರ ಒಂದು ದೌರ್ಜನ್ಯ ಅತಿಯಾಗಿದೆ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾನು ತಮ್ಮೆದುರಿಗೆ ಅನಿವಾರ್ಯವಾಗಿ ಬಂದಿದ್ದೇನೆ.
ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಚಾಣಕ್ಯ ನ್ಯೂಸ್, ಕೊಪ್ಪಳ.